ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರರವರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೊತ್ತತ್ತಿ ಸಮೀಪ ಇರುವಂತಹ ಶಿವನಂಜಪ್ಪ ಶಿವಪ್ಪರವರ ಜಮೀನಿನಲ್ಲಿ ನಾಟಿ ಮಾಡುವುದರ ಮುಖಾಂತರ ಕೃಷಿ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಪರಾಜಿತ ಅಭ್ಯರ್ಥಿಯಾದಂಥ ಸಚ್ಚಿದಾನಂದರವರ ನೇತೃತ್ವದಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆಯಿತು. ಬೆಳಿಗ್ಗೆ ಸುಮಾರು 8:30 ಸಮಯದಲ್ಲಿ ಕಲಾ ತಂಡಗಳೊಂದಿಗೆ ಮಂಡ್ಯ ನಗರದಿಂದ ಕೊತ್ತತ್ತಿ ರಸ್ತೆಯವರೆಗೂ ಸಹ ಕಲಾ ತಂಡಗಳ ಮುಖಾಂತರ ಮೆರವಣಿಗೆ ಮುಖಾಂತರ JCBನಲ್ಲಿ ಬೃಹತ್ ಹಾರ ಹಾಕುವುದರ ಮುಖಾಂತರ BY ವಿಜಯೇಂದ್ರರವರನ್ನು ಕರೆತರಲಾಯಿತು. ಇನ್ನೂ ನಾಟಿ ಮಾಡಿ BY ವಿಜಯೇಂದ್ರವರು ಮಾಧ್ಯಮಗೋಷ್ಠಿ ಮಾತನಾಡಿದರು. ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂಥ ವರದಿ ಇಲ್ಲಿದೆ, ಬನ್ನಿ ಪ್ರಿಯ ವೀಕ್ಷಕ ನೋಡ್ಕೊಂಡು ಬರೋಣ. ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ನೆಮ್ಮದಿಯಿಂದ ಬಾಳಿ ಬದುಕಬೇಕು. ಮುಂದಿನ ದಿನಗಳಲ್ಲಿ ಸರಿಯಾದ ಸಮಯಕ್ಕೆ ಮಳೆಯಾಗಿ ರೈತ ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಳೆ ಸಿಕ್ಕಿ ಇವತ್ತು ರೈತರು ಕೂಡ ಸಂತೃಪ್ತಿಯಿಂದ ಇರಬೇಕು ಅನ್ನೋ ಒಂದು ಸದುದ್ದೇಶ ಹಿಡ್ಕೊಂಡು ಇವತ್ತು ನಾವು ಬಂದಿದ್ದೇವೆ. ರಾಜ್ಯದಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ 16ನೇ ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ಹೊರಟಿದ್ದಾರೆ. ತಾಯಿ ಚಾಮುಂಡೇಶ್ವರಿ ನಾನು ಪ್ರಾರ್ಥನೆ ಮಾಡ್ತೇನೆ, ತಾಯಿ ಚಾಮುಂಡೇಶ್ವರಿ ಮುಖ್ಯಮಂತ್ರಿಗಳಿಗೆ ಒಂದು ಸದ್ಬುದ್ಧಿಯನ್ನು ಕೊಟ್ಟು ಈ ಬಾರಿ ಆದ್ರೂ ರೈತರ ಪರವಾಗಿರ್ತಕ್ಕಂಥ ಬಜೆಟ್ ಅನ್ನ ಮಂಡನೆ ಮಾಡಲಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಇವತ್ತು ಮಂಡ್ಯ ಜಿಲ್ಲೆ ಅಂತ ಹೇಳಿದ್ರೆ ರೈತ ನಾಯಕ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿ. ನಾನು ಸಹ ಬೂಕನಕೆರೆ ಯಡಿಯೂರಪ್ಪ ವಿಜಯೇಂದ್ರ, ನಾನು ಕೂಡ ಮಂಡ್ಯ ಜಿಲ್ಲೆಯ ಮೊಮ್ಮಗನೇ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಇಷ್ಟೇನೆ, ದೇಶದಲ್ಲಿ ಯಾವ ಮುಖ್ಯಮಂತ್ರಿಗಳು ಮಾಡಲಿಲ್ಲ, ಯಡಿಯೂರಪ್ಪನವರು ಪ್ರಪ್ರಥಮ ಬಾರಿಗೆ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ತೆಗೆದುಕೊಂಡು ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಅನ್ನ ಕೊಟ್ಟು ರೈತನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕು. ಆ ರೀತಿ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಕಾರ್ಯಕ್ರಮನ ಕೊಟ್ಟಿದ್ರು. ಇವತ್ತು 3 ಲಕ್ಷ ಕೊಟ್ಟರು ಕೂಡ ಟ್ರಾನ್ಸ್ಫಾರ್ಮರ್ ರೈತದನ್ನು ಹೊಲಕ್ಕೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡ್ತೇನೆ, ಒತ್ತಾಯವನ್ನ ಮಾಡ್ತೇನೆ. ಇವತ್ತು ಭೀಕರ ಬರಗಾಲ ಬರ್ತಕ್ಕಂಥ ಪರಿಸ್ಥಿತಿ ಇದೆ. ಇವತ್ತು ದನಕರುಗಳಿಗೆ ಮೇವನ್ನ ಎಲ್ಲ ತಾಲೂಕಿನಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಇವತ್ತು ಕ್ರೋಢೀಕರಿಸಬೇಕು, ಶುದ್ಧ ಕುಡಿಯೋ ನೀರು ಸಿಗಬೇಕು. ಮತ್ತೆ ಹಿಂದೆ ಏನು ತಮಿಳುನಾಡಿಗೆ ಅವರ ಏನು UPA ಮಿತ್ರರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಈ ಭಾಗದ ಕೊಳ್ಳದ ರೈತರಿಗೆ ಅನ್ಯಾಯ ಮಾಡಿದ್ರಲ್ಲ, ಈ ಬಾರಿ ಆದ್ರೂ ಕೂಡ ಅನ್ಯಾಯ ಮಾಡಬಾರ್ದು. ಆ ರೀತಿಯಲ್ಲಿ ಆ ತಾಯಿ ಒಳ್ಳೆ ಸದ್ಬುದ್ಧಿ ಕೊಡಿ, ಎಲ್ಲರೂ ಕೂಡ ಶುಭವಾಗ್ಲಿ, ರೈತರಿಗೆ ಒಳ್ಳೇದಾಗ್ಲಿ. ಇವತ್ತು ನಮ್ಮ ಶಾಸಕ ಮಿತ್ರ ಇರ್ತಕ್ಕಂಥ ಸತೀಶ್ ರೆಡ್ಡಿ ಅವರು ಕೂಡ ಬಂದಿದ್ದಾರೆ. ಸತೀಶ್ ರೆಡ್ಡಿ ಅವರು ಕೂಡ ಇವತ್ತು ಬಂದಿದ್ದಾರೆ. ನಮ್ಮ ಅಶ್ವಿನಿ ಅವರು ಕೂಡ ಇದ್ದಾರೆ, ನಮ್ಮ ತಮ್ಮೇಶ್ ಗೌಡ್ರು, ಅದೇ ರೀತಿ ಶರಣು ತಳ್ಳಿಕೆರೆ ಅವರು, ಎಲ್ಲ ನಮ್ಮ ಪಕ್ಷದ ಮುಖಂಡರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ವಂದಿಸಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ರೈತಾಪಿ ವರ್ಗದವರಿಗೆ ಮತ್ತೊಮ್ಮೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ಸುಖೇಂದ್ರಣ್ಣ ಮತ್ತು ಶಿವಬಸಪ್ಪ ಅವರ ಜಮೀನಿನಲ್ಲಿ ಇವತ್ತು ನಾಟಿ ಮಾಡಿರ್ತಕ್ಕಂಥದ್ದು. ಇವತ್ತು ಯಾವ ರೀತಿ ಇವತ್ತು ನಮ್ಮ ಇಲ್ಲೇ ಇದ್ದಾರೆ ನಮ್ಮ ಯಜಮಾನರು ಸುಖೇಂದ್ರಣ್ಣ ಮತ್ತು ಶಿವಬಸಪ್ಪ ಅವರ ಜಮೀನಲ್ಲಿ ಇವತ್ತು ನಾಟಿ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಸಂದರ್ಭವನ್ನು ಹಾರೈಸ್ತಾರೆ. ನಾಗರಾಜ್ ಅಣ್ಣವರು ಕೂಡ ಇದ್ದಾರೆ. ಚೆನ್ನಾಗಿದೆ. ಈ ದೇಶ ಏನು ಬಯಸ್ತಿತ್ತು, ನಮ್ಮ ರಾಜ್ಯ ಬಯಸ್ತಿತ್ತು, ಹಂಗೆ ಒಂದು ಒಳ್ಳೆ ವಾತಾವರಣ. ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರನ ನೋಡಿ ರೋಸ್ ಹೋಗಿ ಜನ ಇವತ್ತು ಎಲ್ಲ
ರೈತರಿಗೆ, ಅದರಲ್ಲೂ ವಿಶೇಷವಾಗಿ ಮಂಡ್ಯಗೆ ಹೋದ ವರ್ಷನೂ ಏನೂ ಕೊಟ್ಟಿಲ್ಲ ಬಜೆಟಲ್ಲಿ ಮೊನ್ನೆ. ಈ ವರ್ಷನಾರು ಕೊಡಲಿ, ನಿಮ್ಮ ಮಾಧ್ಯಮ ಮಿತ್ರರ ಮೂಲಕ ಬೆಳಕಿಸ್ತೀವಿ, ನಾವು ಕೇಳ್ಕೊತೀವಿ. ಈ ವರ್ಷನಾರು ಮಂಡ್ಯ ಜಿಲ್ಲೆಗೆ ಏನಾರು ಒಂದು ಮಾಡಲಿ ಅಂತ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ನಮ್ಮ ಮಂಡ್ಯ ಜಿಲ್ಲೆ ಬರೀ ಸೊನ್ನೆನೇ. ಆಮೇಲೆ ಒಂದು ಏನಿವತ್ತು JDS BJP ಮೈತ್ರಿ ಇದೆ, ಅದಕ್ಕೆ ಅಭೂತಪೂರ್ವವಾಗಿ ಜನ ಮನಸಾರೆ ತಮ್ಮ ಬಲನ ಎಲ್ಲ ಕಡೆ ಇವತ್ತು ಸೊಸೈಟಿಗಳಾಗ್ಬೋದು, ಸ್ಥಳೀಯ ಸಂಸ್ಥೆಗಳಾಗ್ಬೋದು, ತಮ್ಮ ಒಗ್ಗಟ್ಟು ತೋರಿಸಿ ಎಲ್ಲ ಕಡೆ ಗೆಲ್ಸ್ಕೊಬತ್ತವ್ರೆ. ಮತ್ತು ರೈತರ ಪರವಾದ ಒಂದಾರು ಯೋಚನೆ ಸಿದ್ದರಾಮಯ್ಯ ತರಲಿ ಅಂತ ನಾವು ಕೇಳ್ಕೊತೀವಿ. ನಿಮ್ಮ ಹೆಸರು ಸರ್? ಪ್ರಕಾಶ್, ಪುರಸಭೆ ಮಾಜಿ ಉಪಾಧ್ಯಕ್ಷರು, ಶ್ರೀರಂಗಪಟ್ಟಣ. ತುಂಬ ಅಚ್ಚುಕಟ್ಟಾಗಿ ನಡೀತು. ನಮ್ಮ ಜಿಲ್ಲೆಯ ಮೊಮ್ಮಗ ಆದಂಥ ಯಡಿಯೂರಪ್ಪನವರ ಮಗನಾದಂಥ ವಿಜಯೇಂದ್ರಣ್ಣನವರು ಬಂದು ಈ ಪದ್ಧತಿ ಒಬ್ಬನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ. ಇದೇ ರೀತಿ ಶ್ರೀರಂಗಪಟ್ಟಣ ಕ್ಷೇತ್ರದ ಎಲ್ಲ ತಾಲೂಕಿನ ಎಲ್ಲ ಹೋಬಳಿಗಳಲ್ಲೂ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಿಂದ ಜನಗಳಲ್ಲಿ ಬಿಜೆಪಿ ಬಗ್ಗೆ ಒಂದು ವಾತಾವರಣ, ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಅದರಿಂದ ಇದು ಒಳ್ಳೆಯ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ NDA ಪಕ್ಷದ ಅಭ್ಯರ್ಥಿಯಾಗಿ ಸಚ್ಚಿದಾನಂದ ಅವರು ಈ ಕ್ಷೇತ್ರನ ಸ್ಪರ್ಧಿಸೋದ್ರಿಂದ ತುಂಬ ಉಪಯುಕ್ತವಾಗುತ್ತೆ. 100% ಅವರಿಗೆ ಒಳ್ಳೆಯದಾಗುತ್ತೆ ಅಂತ ನಾವೆಲ್ಲ ಸ್ನೇಹಿತರು, ಈಗ ಆಲ್ರೆಡಿ ನಾವೆಲ್ಲ ಪುರಸಭಾ ಸದಸ್ಯರುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಇದೇ ರೀತಿ ಎಲ್ಲ ಹೋಬಳಿ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಗಬೇಕು ಅಂತ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ತೇನೆ. ಸರ್, ತಮ್ಮ ಹೆಸರು? ಅಂಜಾಮ್ ಶಿವು, ಪುರಸಭಾ ಸದಸ್ಯರು, ಶ್ರೀರಂಗಪಟ್ಟಣ. ಕೊತ್ತತ್ತಿ ಗ್ರಾಮದಲ್ಲಿ ರೈತರಾದ ಸುಖೇಂದ್ರಣ್ಣ ಹಾಗೂ ಶಿವಬಸವಪ್ಪ ಅವರ ಜಮೀನಿನಲ್ಲಿ ನಾಟಿ ಕಾರ್ಯಕ್ರಮ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರವರ ಮಗ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರಣ್ಣನವರು ಒಂದು ನಾಟಿ ಮಾಡಿ ಇವತ್ತು ನಮ್ಮ ರೈತರುಗಳಿಗೆ ಒಂದು ಸಂದೇಶವನ್ನು ನೀಡಿದ್ದಾರೆ. ಏನಕ್ಕೆ ಅಂದರೆ ನಮ್ಮ ರೈತರುಗಳು ಈಗಿನ ಬೆಲೆ ಏರಿಕೆ, ಈಗಿನ ಅವರ ಕಷ್ಟ ಸುಖ ನೋವು, ಈ ಬರಗಾಲ ಬೇಸಿಗೆಯಿಂದ ಸ್ವಲ್ಪ ರೈತರುಗಳು ವ್ಯವಸಾಯದ ಬಗ್ಗೆ ಆಸಕ್ತಿ ಕಳ್ಕೊಂಡಿದ್ದಾರೆ. ಅದಕ್ಕೆ ಉತ್ತೇಜನ ನೀಡೋಕ್ಕೋಸ್ಕರ ನಮ್ಮ ವಿಜಯೇಂದ್ರಣ್ಣವರು ಬಂದು ಖುದ್ದಾಗಿ ಅವರೇ ಬಂದು ನಾಟಿ ಮಾಡಿ ಇಲ್ಲೆಲ್ಲ ರೈತರುಗಳ ಜೊತೆ ಬೆರೆತು ಊಟ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಸರ್, ನಿಮ್ಮ ಮಾವನವರ ಅಧ್ಯಕ್ಷತೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ BJP ಮುಖಂಡರಾದ ಸಚ್ಚಿದಾನಂದರವರ ನೇತೃತ್ವದಲ್ಲಿ ಇದು ಅತ್ಯಂತ ಯಶಸ್ವಿಯಾಗಿ ಕಳೆದ 7 ದಿನ, ಒಂದು ವಾರದಿಂದ ಇದು ಪೂರ್ವಭಾವಿ ಎಲ್ಲ ನೆರವೇರಿಸಿ ಅವರ ನೇತೃತ್ವದಲ್ಲೇ ಇದೆಲ್ಲ ಅದ್ದೂರಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅಲ್ಲಿಂದ ಅವರೇ ಖುದ್ದಾಗಿ ನನ್ನ ರೈತರ ಜೊತೆ ರೈತರ ಒಂದು ಉಪಕರಣ ಆದ ಟ್ರ್ಯಾಕ್ಟರ್ ನಾನು ಬರಬೇಕು ಅಂತೇಳಿ ಸುಮಾರು 5 ಕಿಲೋಮೀಟರಿಂದ ಅವರೇ ಟ್ರ್ಯಾಕ್ಟರ್ ಓಡಿಸ್ಕೊ ಬಂದು ಮೆರವಣಿಗೆಯಲ್ಲಿ ಎಲ್ಲ ಮುಖಂಡರುಗಳು, ನಮ್ಮ ಸತೀಶ್ ಶೆಟ್ಟಿ ಅವರು ಇರ್ಬೋದು, ನಮ್ಮ ನಾರಾಯಣಗೌಡ ಇರ್ಬೋದು, ಮಾಜಿ ಮಂತ್ರಿಗಳು, ಅವರೆಲ್ಲರ ಜೊತೆಗೂಡಿ ಮೆರವಣಿಗೆಯಲ್ಲಿ ಸುಮಾರು 5-6 ಕಿಲೋಮೀಟರ್ನ ಮೆರವಣಿಗೆಯಲ್ಲಿ ಬಂದು ಇಲ್ಲಿಗೆ ತಲುಪೋದು. ಮುಂದಿನ ದಿನಗಳ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾರೆ, ಇದು ಒಂದು ಭಾಗನ ಸರ್? ಹೌದು, ಅದಕ್ಕೆಲ್ಲ ಪೂರ್ವ ತಯಾರಿ ನಡೀತಾ ಇದೆ. ಮುಂದಿನ 2-3 ತಿಂಗಳ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಬರ್ತಾ ಇದೆ. ಅದಕ್ಕೆ ಸಂಘಟನೆಯಾಗಿ ವಿಜಯೇಂದ್ರಣ್ಣವರು ಅದು ಪೂರ್ವಕವಾಗಿ ಇವತ್ತೊಂದು ಸಭೆನೂ BJP ಅತ್ಯಂತ ಯಶಸ್ವಿಯಾಗಿ ಸಂಘಟನೆಗೊಳ್ತದೆ. ತಾವು ಕೂಡ ಆಸ್ಪಿರೆಂಟ್ ಕ್ಯಾಂಡಿಡೇಟ್ ಸರ್ ಜಿಲ್ಲಾ ಪಂಚಾಯತಿ? ಇಲ್ಲ, ನೋಡೋದ ಅದೆಲ್ಲ ನಮ್ಮ ಮುಖಂಡರಿದ್ದಾರೆ, ಯಾರೋ ನಮ್ಮ ಸಚಿದಾನಂದವರು ಇದ್ದಾರೆ, ನಮ್ಮ ಜಿಲ್ಲಾ ಮುಖಂಡರುಗಳಿದ್ದಾರೆ, ಎಲ್ಲ ಅವ್ರ ಹತ್ತೆಲ್ಲ ಚರ್ಚೆ ಮಾಡಿ ಆಮೇಲೆ ಒಂದು ಏನಾದ್ರು ಮಾಡಬೇಕು. ಥ್ಯಾಂಕ್ ಯು ಸರ್. ಪ್ರೋತ್ಸಾಹ ಮಾಡ್ತಕ್ಕಂಥ ಕಾರ್ಯಕ್ರಮ ಇತ್ತು. ಯಾಕೆಂದರೆ ಇವತ್ತು ಎಲ್ಲ ರಂಗದಲ್ಲೂ ಈಗ IT, BT ಇರ್ಬೋದು, ಮೊಬೈಲ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಎಲ್ಲ ರಂಗಕ್ಕೆ ಉತ್ಸಾಹವನ್ನು ಕೊಡ್ತಾರೆ. ಆದರೆ ರೈತರ ಕೃಷಿಗೆ ಯಾರು ಕೂಡ ಉತ್ಸಾಹ ಕೊಡೋದಿಲ್ಲ, ಪ್ರೋತ್ಸಾಹ ಕೊಡೋದಿಲ್ಲ. ಅಂಥದ್ರಲ್ಲಿ ಇವತ್ತು ವಿಜಯಣ್ಣವರು ಕೊತ್ತತ್ತಿ ಗ್ರಾಮಕ್ಕೆ ಬಂದು ಭತ್ತದ ನಾಟಿ ಮಾಡಿ ರೈತರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಇದು ನಿಜಕ್ಕೂ ನಮ್ಮ ಭಾಗದ ಎಲ್ಲ ರೈತರಿಗೂ ಒಂದು ಆಶಾಕಿರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇವತ್ತು ಯಾವುದೇ ಕ್ಷೇತ್ರ ಸತ್ತೋದ್ರೂ ಕೂಡ ಮನುಷ್ಯರು ಬದುಕ್ಬೋದು, ಆದರೆ ಕೃಷಿ ಕ್ಷೇತ್ರ ಸತ್ತೋಗ್ಬಿಟ್ರೆ ಎಲ್ಲರೂ ಬದುಕೋಕ್ಕಾಗೋದಿಲ್ಲ. ಅಂಥ ಒಂದು ಕೃಷಿ ಕ್ಷೇತ್ರವನ್ನು ಪ್ರೋತ್ಸಾಹಿಸೋಕ್ಕೋಸ್ಕರ ವಿಜಯೇಂದ್ರಣ್ಣವರು ಇಲ್ಲಿ ಬಂದು ಗದ್ದೆ ಒಳಗಡೆ ಇಳಿದು ಭತ್ತ ನಾಟಿ ಮಾಡಿ ರೈತರನ್ನ ಹೆಚ್ಚು ಪ್ರೋತ್ಸಾಹನ ಮಾಡಿದ್ದಾರೆ. ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ, ಏನು ರೈತರು ಬೆಳೀತಾರೆ ಆ ಬೆಳೆಗೆ ಪ್ರತಿಯೊಂದು ಕ್ವಿಂಟಾಲ್ಗೆ 500 ರೂಪಾಯಿ ಪ್ರೋತ್ಸಾಹ ಧನವನ್ನು ಸರ್ಕಾರ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಈಗ ಡಾಕ್ಟರ್ನ 5 ಕಿಲೋಮೀಟರ್ ಕಾಳಜಿ ಇದೆ ಅಂತವ್ರು ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಎಲ್ಲ ಒಂದ್ ಕಡೆ ಒಂದು ಶಕ್ತಿ ತುಂಬ್ದಂಗೆ ಆಗಿದೆ ಸರ್ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್. ಖಂಡಿತವಾಗಿಯೂ ಇಡೀ ಮಂಡ್ಯ ಜಿಲ್ಲೆಗೆ ಒಂದು ಶಕ್ತಿ, ಯಾವಾಗಲೂ ಶಕ್ತಿನೇ ಅವರು. ಯಡಿಯೂರಪ್ಪರ ಜೊತೆಗೆ ಇವ್ರದ್ದು ಕೂಡ ಒಂದು ಶಕ್ತಿ ಮಂಡ್ಯ ಜಿಲ್ಲೆಗೆ ತುಂಬಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ನಾಯಕರೇ. ರೈತ ದುಡಿದ್ರೆ ಇಂದು ಅನ್ನ ಹಾಕುವಂಥವ್ರು ಇಡೀ ದೇಶಕ್ಕೆ ರೈತ ಅನ್ನೋದು ಎಲ್ಲ ಸಾರ್ವಜನಿಕ ತಿಳಿದಿರ್ತಕ್ಕಂಥ ವಿಚಾರ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಯಡಿಯೂರಪ್ಪನವರು ಕೂಡ ರೈತರು ಸಮೃದ್ಧಿಯಾಗಿರಬೇಕು ಅನ್ನೋದಂಥ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ
ಕೇಂದ್ರ ಸರ್ಕಾರ ಕೊಟ್ಟ ಜೊತೆಗೆ ಕರ್ನಾಟಕದಲ್ಲೂ ಕೂಡ 2,000 ವರ್ಷದಲ್ಲಿ 4,000 ಕೊಟ್ಟಂತ ಎಲ್ಲ ತಿಳಿಸಿದ್ದೀವಿ. ಈ ರೈತರ ಉತ್ತೇಜನ ನೀಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು ಪದ್ಧತಿಗೆ ಬಂದು ರೈತರ ಜೊತೆಯಲ್ಲಿ ನಾವು ಇದ್ದೀವಿ, ನಿಮ್ಮ ಸುಖದಲ್ಲಿ ಭಾಗಿಯಾಗಿದ್ದೀವಿ ಅಂತೇಳಿ ಭತ್ತದ ನಾಟಿಯನ್ನು ಮಾಡುವುದರ ಮುಖಾಂತರ ರೈತರ ಹರ್ಷೋದ್ಗಾರಕ್ಕೆ ಅವರು ಮಾಡಿದ್ದಾರೆ. ಆದ ಕಾರಣ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ವಿಜಯೇಂದ್ರ ನೇತೃತ್ವ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸರ್ ತಮ್ಮ ಹೆಸರು? ರಮೇಶ್ ಪಿಎಡಿ, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ. ಇದು ಮುಂದಿನ ZP ಚುನಾವಣೆಗಳಿಗೆ ಎಲ್ಲ ಮುನ್ನುಡಿ ಬರೀತಾ ಸರ್? ರಾಜಕೀಯ ಲೆಕ್ಕಾಚಾರಕ್ಕೆ ಅಲ್ಲವೇ ಅಲ್ಲ. ಈ ಒಂದು ಕಾರ್ಯಕ್ರಮ ರೈತರ ಇದರ ಜೊತೆ ಒಂದು ಉತ್ತೇಜನ ನೀಡಿ ಮಾತುಕತೆ ಮಾಡಿ ಅದೇ ಕಾರ್ಯಕರ್ತರಿಗೆ ಬೆಂಬಲ ಸೂಚಿಸುತ್ತಾ ಇದು ಇನ್ನೂ ಹೆಚ್ಚಿನ ಶಕ್ತಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಮುಖಂಡರು ಕೂಡ ಒಬ್ಬರಲಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದಾರೆ. ವಿಜೇಂದ್ರನ ಅವರು ನಾಟಿ ಹಾಕೋದ್ರ ಮುಖಾಂತರ ಮಹಿಳಾ ಮೋರ್ಚಾದ ತುಂಬ ಎಲ್ಲರೂ ಕೂಡ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ನಾಟಿ ಹಾಕಿ ವಿಜೇಂದ್ರನ ಅವರ ಜೊತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಂಡಲದ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಮೇಡಮ್ ತಮ್ಮ ಹೆಸರು? ಶ್ರೀರಂಗಪಟ್ಟಣ ತಾಲೂಕು ಮಹಿಳಾ ಮಕ್ಕಳು. ಯಾರು ಮಧ್ಯ ಬರಬೇಡ್ರಪ್ಪ.